So coming to the question number 9, it is about wet bulb temperature. So this concept wet bulb temperature, it was mentioned in Land and People NCERT, that is old NCERT. So this question, it has been taken from current affairs. Source for this question is current affairs. The World Bank warned that India could become one of the first places where wet bulb temperature routinely exceeds 35 degrees Celsius. Which of the following statements best reflects the implication of the above said report? ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ, ವರ್ಲ್ಡ್ ಬ್ಯಾಂಕು ಇಂಡಿಯಾದಲ್ಲಿ ಇರ್ತಕ್ಕಂಥ ವೆಟ್ ಬಲ್ಬ್ ಟೆಂಪ್ರೇಚರು 35 ಡಿಗ್ರಿ ಸೆಲ್ಸಿಯಸ್ಗಿನ ಮೇಲೆ ಹೋಗೋ ಚಾನ್ಸಸ್ ಇದೆ. ಸೊ ಈ 35 ಡಿಗ್ರಿ ಸೆಲ್ಸಿಯಸ್ ವೆಟ್ ಬಲ್ಬ್ ಟೆಂಪ್ರೇಚರ್ ಇಫ್ ಇಟ್ ಗೋಸ್ ಅಬೌವ್ 35 ಡಿಗ್ರಿ ಸೆಲ್ಸಿಯಸ್, ವಾಟ್ ಆರ್ ದ ಇಂಪ್ಲಿಕೇಶನ್ಸ್, ಅದರಿಂದ ಏನು ಪರಿಣಾಮಗಳಾಗತ್ತೆ ಅಂತ ಕ್ವಶನ್ ಕೇಳ್ತಾ ಇದೆ. ಜೊತೆಗೆ 2 ಪರಿಣಾಮಗಳನ್ನ ಕೊಟ್ಟಿದೆ. ಸೊ ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸ್ಟೇಟ್ಮೆಂಟ್ 1, ದ ಪೆನಿನ್ಸುಲಾರ್ ಇಂಡಿಯಾ ವಿಲ್ ಮೋಸ್ಟ್ ಲೈಕ್ಲಿ ಸಫರ್ ಫ್ರಮ್ ಫ್ಲಡ್ಡಿಂಗ್, tropical cyclone and droughts. The survival of animals including humans will be affected as shedding of their body heat through respiration becomes difficult. So illi wet bulb temperature enide, it is the measure of humidity and temperature in the atmosphere. So it will not, so it is not the measure of, or it is not the measure of for the indication of hydrometeorological events like flooding, tropical cyclone or droughts. So wet bulb temperature, it is mainly an indication of humidity, atmospheric humidity ಏನಿದೆ, ಟೆಂಪರೇಚರ್ ಏನಿದೆ. ಸೊ ಎರಡರದ್ದು ಇಂಡಿಕೇಶನ್ ಕೊಡುತ್ತೆ. ಹ್ಯುಮಿಡಿಟಿನೂ ಜಾಸ್ತಿ ಇದ್ದು ಟೆಂಪರೇಚರು ಜಾಸ್ತಿ ಇದ್ದರೆ, ಸೊ ಇವಾಗ ನಾವು ಬೆವರಿನಿಂದ ನಮ್ಮದು ಇವ್ಯಾಪರೇಟಿವ್ ಕೂಲಿಂಗ್, ಸೊ ಇವಾಗ ಕೋಸ್ಟಲ್ ಏರಿಯಾದಲ್ಲಿ ನೀವು ಹೋದರೆ, ಕೋಸ್ಟಲ್ ಏರಿಯಾದಲ್ಲಿ ಏನಾಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅಲ್ಲಿ ನಾವು ಕಂಟಿನ್ಯೂಸ್ ಸ್ವೆಟ್ ಆಗ್ತಿರ್ತೀವಿ. ಯಾಕಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಸ್ವೆಟ್ಟಿಂಗ್ ಆಗುತ್ತೆ, ಬೆವರು ಬರುತ್ತೆ. ಬಟ್ ಅದನ್ನು ಮೆಜರ್ ಮಾಡೋದು ಯಾವುದು, ವೆಟ್ ಬಲ್ಬ್ ಟೆಂಪ್ರೇಚರ್. ಸೊ ಈ ಥೆರಾಟಿಕಲಿ ವೆಟ್ ಬಲ್ಬ್ ಟೆಂಪ್ರೇಚರ್ ಎಷ್ಟಿರಬೇಕು, ಇಟ್ ಶುಡ್ ಬಿ ಲೆಸ್ ದ್ಯಾನ್ 35 ಡಿಗ್ರಿ ಸೆಲ್ಸಿಯಸ್. ಸೊ 35 ಡಿಗ್ರಿ ಸೆಲ್ಸಿಯಸ್ ಕೆಳಗಡೆ ಇದ್ದರೆ ನಾವು ಸ್ವೆಟ್ಟಿಂಗ್ ಆಗ್ತೀವಿ, ಜೊತೆಗೆ ಸ್ವೆಟ್ಟಿಂಗ್ ಆಗೋದ್ರ ಮುಖಾಂತರ ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತೀವಿ. ಇನ್ ಕೇಸ್ ಇದು 35 ಡಿಗ್ರಿ ಸೆಲ್ಸಿಯಸ್ ಅಬೋವ್ ಹೋದರೆ ಹ್ಯುಮಿಡಿಟಿನೂ ಜಾಸ್ತಿ ಇರುತ್ತೆ, ಟೆಂಪ್ರೇಚರು ಜಾಸ್ತಿ ಇರುತ್ತೆ. ಆ ಥರ ಕಂಡೀಷನಲ್ಲಿ ಏನಾಗುತ್ತೆ, ನಮಗೆ ಸ್ವೆಟ್ಟಿಂಗ್ ಆಗೋಕ್ಕಾಗಲ್ಲ, ಹೀಟ್ ಸ್ಟ್ರೆಸ್ ಫೀಲ್ ಮಾಡ್ತೀವಿ, ಆರ್ಗನ್ ಫೇಲ್ಯೂರ್ ಆಗುತ್ತೆ, ಆ ಎಲ್ಲ ಇಂಪ್ಲಿಕೇಶನ್ ಆಗುತ್ತೆ. ಸೊ ಈ ವೆಟ್ ಬಲ್ಬ್ ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಅಬೋವ್ ಹೋಗೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಕಂಡೀಷನ್ ಸ್ಟೇಟ್ಮೆಂಟ್ 2 ಏನಿದೆ, ದಿಸ್ ಈಸ್ ದ ಇಂಪ್ಲಿಕೇಶನ್, ನಾಟ್ ದಿ ಸ್ಟೇಟ್ಮೆಂಟ್ 1. ಸೊ ಈ ವೆಟ್ ಬಲ್ಬ್ ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಅಬೋವ್ ಹೋಗೋದ್ರಿಂದ ಫ್ಲಡ್ಡಿಂಗ್ ಆಗ್ಬೋದು, ಆಗದೇನೂ ಇರ್ಬೋದು. ಫ್ಲಡ್ಡಿಂಗ್ ಆಗಬೇಕಂದ್ರೆ ಏನಾಗಬೇಕು, ಪ್ರೆಸಿಪಿಟೇಷನ್ ಆಗಬೇಕು, ಮಳೆ ಆಗಬೇಕು, ಸೈಕ್ಲೋನ್ ಆಗಬೇಕು. ಬಟ್ ಅದೇ ಯಾವುದೇ ರೀತಿಯಾದಂತಹ ಫಿನಾಮಿನನ ಈ ವೆಟ್ ಬಲ್ಬ್ ಟೆಂಪ್ರೇಚರ್ ಇಂಡಿಕೇಟ್ ಮಾಡಲ್ಲ. ವೆಟ್ ಬಲ್ಬ್ ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಅಬೋವ್ ಹೋಗ್ತಿದೆ ಅಂತಂದರೆ ದ್ಯಾಟ್ ಇಂಡಿಕೇಟ್ಸ್ ಸ್ಟೇಟ್ಮೆಂಟ್ 2, ನಾಟ್ ಸ್ಟೇಟ್ಮೆಂಟ್ 1. So answer for this question is 2 only, that is B. So now we will see the answer and explanation. Statement 1, statement 2 is correct. Well, so we will see the explanation. Wet bulb temperature combines the air temperature plus humidity, and this reflects the body's ability to cool via evaporative cooling, andre sweating agodra mukantra ನಮ್ಮ ಬಾಡಿ ಎಬಿಲಿಟಿ ಏನು ಕೂಲ್ ಮಾಡೋದಿದೆ ಅದನ್ನು ಮೆಜರ್ ಮಾಡುತ್ತೆ. At 35 degrees Celsius wet bulb temperature, human thermoregulation fails even for healthy individuals who are resting in shade. ಅಂದರೆ ಈ ನೆರಳಿನ ಕೆಳಗಡೆ, ಸೊ ಶೇಡಲ್ಲಿ ಬಿಲ್ಡಿಂಗ್ ಒಳಗಡೆ ಅಥವಾ ಒಂದು ಮರದ ಕೆಳಗಡೆ ಅಥವಾ ಯಾವುದೇ ಒಂದು ತಂಪು ವಾತಾವರಣ ಅಂದರೆ ನೆರಳು ಎಲ್ಲಿ ಬಿಸಿಲು ಇರಲ್ಲ, ಆ ಶೇಡಲ್ಲಿ ಕೂತಿದ್ರು ಕೂಡ ವೆಟ್ ಬಲ್ಬ್ ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಹ್ಯೂಮನ್ಸ್ ಏನಾಗುತ್ತೆ, ಥರ್ಮೋರೆಗ್ಯುಲೇಷನ್ ಫೇಲ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಹೀಟ್ ಸ್ಟ್ರೆಸ್ ಆಗುತ್ತೆ, ಆರ್ಗನ್ ಫೇಲ್ಯೂರ್ ಆಗುತ್ತೆ, ಇನ್ಕ್ರೀಸಿಂಗ್ ಮಾರ್ಟಾಲಿಟಿ ಅಂದರೆ ಸಾಯೋದು ಜಾಸ್ತಿ ಆಗುತ್ತೆ, ಮಾರ್ಟಾಲಿಟಿ ಜಾಸ್ತಿ ಆಗುತ್ತೆ, ಸಿವಿಯರ್ ಇಂಪ್ಯಾಕ್ಟ್ ಆನ್ ಲೈಫ್ ಸ್ಟಾಕ್ ಆ್ಯಂಡ್ ವೈಲ್ಡ್ ಲೈಫ್, ರೆಡ್ಯೂಸ್ಡ್ ಔಟ್ಡೋರ್ ಲೇಬರ್ ಪ್ರೊಡಕ್ಟಿವಿಟಿ. ಸೊ ಈ ಔಟ್ಡೋರ್ ಅಂದರೆ ಹೊರಗಡೆ ಓಪನ್ ಎನ್ವಿರಾನ್ಮೆಂಟಲ್ಲಿ ಏನು ಕೆಲಸಗಳಿರುತ್ತೆ, ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು, ಸೊ ಅದರ್ ಔಟ್ಡೋರ್ ಆ್ಯಕ್ಟಿವಿಟಿ, ಸೊ ಆ ಔಟ್ಡೋರ್ ಆ್ಯಕ್ಟಿವಿಟಿ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಡೌನ್ ಆಗುತ್ತೆ. ರೈಟ್. So statement 2, it is correct. Then coming to the statement 1. So this flooding, cyclone and droughts, they are linked to broader climate change and extreme weather variability.
not specifically related to wet bulb temperature. And wet bulb temperature is a heat humidity stress indicator. So wet bulb temperature, it is a heat and humidity stress indicator, and it is not the hydrometeorological indicator. So that is the learning. So if the temperature is 35 degrees Celsius wet bulb temperature, then theoretical human survivability limit agutte. So that is the learning.